ಆತ್ಮನ ಆತ್ಮನ ಸುಳುಹಿನಿಂದ ಮತ್ತೆ ಕಾಯದ ಅವತಾರವು ಅಳಿಲಿತ್ತು. ನೀನೆಂಬ ಭಾವವನ್ನರಿತಲ್ಲಿ ಕೂಡಲ ಸಂಗಮ ದೇವರ ಭಾವ ಪ್ರಭುದೇವರಲ್ಲಿ ಐಕ್ಯವಾಯಿತು. ಅಂದರೆ ಇದರ ಅರ್ಥವೇನೆಂದರೆ, ಪ್ರಪಂಚದಲ್ಲಿ ಆತ್ಮನ ಸುಳಿದಾಡುವಿಕೆಯಿಂದ ಶರೀರದ ಸ್ವರೂಪವು ಮತ್ತೆ ಪ್ರಾರಂಭವಾಗುವುದು. ಅಂದರೆ ನೀನೆಂಬ ಅಹಂಕಾರ ಭಾವವನ್ನು ತಿಳಿದುಕೊಂಡಲ್ಲಿ ಕೂಡಲ ಸಂಗಮ ದೇವ ಭಾವವು ಪ್ರಭುದೇವರಲ್ಲಿ ಐಕ್ಯವಾಯಿತು. ಅಷ್ಟು ಪ್ರಭುದೇವರಂದರು ಅಷ್ಟು ಇದ್ದರು. ಸಾಕ್ಷಾತ್ ಕೂಡಲ ಸಂಗಮ ದೇವರ ಭಾವನೆ, ಕೂಡಲ ಸಂಗಮ ದೇವರ ಭಾವವೇ ದೇವರೇ ಪ್ರಭುದೇವರಲ್ಲಿ ಇದ್ದರು ಅಂಥೇಳಿ ಬಸವಣ್ಣನವರು ಹೇಳುತ್ತಿದ್ದಾರೆ. ಪ್ರಭುದೇವರವಾಗಿದ್ದ ಎಂಬ ತಾತ್ಪರ್ಯ.